ಪತ್ರಿಕೆ ವಚನ ಹೇಳತ್ತಂತಂದ್ರೆ ಅಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಅವಸರ ಎನ್ನುವುದು ಯಾವಾಗ್ಲೂ ಇರಕೂಡದು ಅಂತ ಹೇಳ್ತಾರೆ. ಆಧ್ಯಾತ್ಮದಲ್ಲಿ ಆ ಅವಸರ ಅನ್ನೋದು ಬೇಡ ಅಂತ ಹೇಳ್ತಾರೆ ಅವರು. ಏನು ನಾವು ಧ್ಯಾನಕ್ಕೆ ಹೇಳಿದ್ರಿ, ನಾವು ಯಾರಿಗೋ ಧ್ಯಾನ ಹೇಳಿದ್ವಿ, ಸರ್ ನಾವು 1 ಗಂಟೆ ಮಾಡಂದ್ರೆ ನಾನು ಮಾಡಿದೆ, ಇವತ್ತು ಏನಾಗ್ಲಿಲ್ಲ, 2 ಗಂಟೆ ಮಾಡಿದ್ರೆ ಏನಾಗ್ಲಿಲ್ಲ ಅಂತಕ್ಕಂಥದ್ದಲ್ಲ. ಸಾಧನೆ 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 ಅಂತಕ್ಕಂಥದ್ದು ಅಲ್ಲಿ ಬೇಕಾಗ್ತದ. ಅದಕ್ಕಾಗಿ ಆ ಸಾಧನೆ ಅಂತಕ್ಕಂಥದ್ದು ಬೇಕು, ಅವಸರ ಯಾವಾಗಲೂ ಇರಕೂಡದು ಅಂತ ಹೇಳ್ತಕ್ಕಂಥದ್ದು. ಆಲೋಚನೆ ಎನ್ನುವುದು ಜೀವನವಲ್ಲ ನೋಡ್ರಿ. ಅಲ್ಲಿ ಅವ್ರು ಹೇಳ್ತಾರ, ಆಲೋಚನೆ ಮಾಡ್ತಾ ಮಾಡ್ತಾ ನಾವು ಜೀವನ ಕಳಿತಾ ಇದ್ದೀವಿ. ಏನೋ ಆಲೋಚನೆ ಮಾಡೋದು, ಯಾವುದೋ ಪಾಸ್ಟ್ ಫ್ಯೂಚರ್, ಏನು ಇಡೀ ನಮ್ಮ ಜೀವನವನ್ನ ಆಲೋಚನೆ ಕಳಿತೀವಿ ನಾವು. ಅದಕ್ಕಾಗಿ ಹೇಳ್ತಾರ, ಆಲೋಚನೆ ಎನ್ನುವುದು ಜೀವನವಲ್ಲ, ಅನುಭವವೇ ಜೀವನ. ನೋಡ್ರಿ, ನೀವು ಅನುಭವವನ್ನು ಪಡೆದುಕೊಳ್ಳಿ. ಯಾವಾಗ ಅನುಭವ ಆಗ್ತದ? ಸಾಧನೆ ಮಾಡಿದಾಗ. ಯಾರು ನಿರಂತರ ಸಾಧನೆ ಮಾಡ್ತೀವೋ ಅವರಲ್ಲಿ ಅನುಭವ ಅಂತಕ್ಕಂಥದ್ದು ಬರ್ತದ. ಅದಕ್ಕೆ ನೀವೆಲ್ಲರೂ ಸಾಧನೆ ಮಾಡಿ ಅನುಭವವನ್ನ ಪಡೆದುಕೊಳ್ಳಿ, ಆಲೋಚನೆ ಮಾಡೋದು ಬೇಡ ಅಂತಕ್ಕಂಥದ್ದು ಆ ಪತ್ರಿಕೆಯವರಲ್ಲಿ ತಿಳಿಸಿರ್ತಕ್ಕಂಥದ್ದು. ನಾವು ಇವತ್ತ ಆಧ್ಯಾತ್ಮಿಕ ವರಗಳು ಅಂತಕ್ಕಂಥ ವಿಷಯವನ್ನ ನಾವೆಲ್ಲರೂ ಇವತ್ತು ಆ ವಿಷಯವನ್ನು ಹಂಚಿಕೊಳ್ಳೋಣ. ಆಧ್ಯಾತ್ಮಿಕ ವರಗಳು ಅಂತಂದಾಗ ನೋಡ್ರಿ, ನಾವೆಲ್ಲಾ ಸಾಧಕರು, ನಾವೆಲ್ಲಾ ಧ್ಯಾನ ಮಾಡ್ತಕ್ಕಂಥ ಸಾಧಕರು ಆಧ್ಯಾತ್ಮದಲ್ಲಿ ನಾವು ಇದೀವಿ ಅಂದಾಗ ನಾವು ಆಧ್ಯಾತ್ಮಿಕ ವರಗಳು ಅಂದ್ರೆ ಏನು ನೋಡಿ. ಇಲ್ಲಿ 3 ಆಧ್ಯಾತ್ಮಿಕ ವರಗಳು ಅಂದ್ರೆ, ಆಧ್ಯಾತ್ಮಿಕ ವರಗಳಂದ್ರೆ ಆಧ್ಯಾತ್ಮದಲ್ಲಿ ಸಾಧನೆ ಮಾಡಲು ಮುಂದುವರಿಯಲು ಈ 3 ವಿಷಯಗಳನ್ನ ಪ್ರತಿಯೊಬ್ಬ ಸಾಧಕನು ತಿಳಿದುಕೊಂಡಿರಬೇಕು. ಯಾವಾಗ ಇದರ ಅರ್ಥ ಸರಿಯಾಗಿ ತಿಳ್ಕೊತಾನೋ ಆತನಿಗೆ ಇವು ವರವಾಗುತ್ತವೆ. ನೋಡಿ, ಆತನಿಗೆ ಇವು ವರವಾಗುತ್ತೆ. ತಿಳಿದುಕೊಂಡಾಗ ವರ, ತಿಳಿದಿಲ್ಲ ಅಂದ್ರೆ ವರಗಳು ಆಗೋದಿಲ್ಲ. ಮಾಹಿತಿ ತಿಳಿದುಕೊಂಡಾಗ ಅದು ವರ. ನೋಡಿ, ಈ ಧ್ಯಾನ ಮಾರ್ಗ ನಮ್ಗೆ ತಿಳಿದಿಲ್ಲ, ತಿಳಿಲಾದವನಿಗೆ ಅದೇ ಧ್ಯಾನ ರೀ ಅಂತ ಹೇಳ್ತಾರೆ. ತಿಳಿದವನಿಗೆ ಅದು ವರ. ಧ್ಯಾನ ನಂಗೆ ತಿಳಿತಪ್ಪ ಅಂದ್ರೆ ಎಷ್ಟೊಂದು ನಾನು ನೋಡಿ, ಎಷ್ಟು ಇವತ್ತ ನಾವು ಎಷ್ಟೆಷ್ಟೋ ಜನರ ಬಳಿ ಅನುಭವ ಇಟ್ಕೊಳ್ತೇವೆ ನಾವು. ಸರ್, ನಾವು ಧ್ಯಾನ ಅಂತಕ್ಕಂಥ ಎಷ್ಟು ನಮಗ್ ವರ ಆಗ್ಯದ ಇವತ್ತ. ನಾವು ಎಷ್ಟು ಶಾಂತಿ ನೆಮ್ಮದಿಯಿಂದ ಅದೀವಿ. ನಾವು ಯಾಕ ಈ ಧ್ಯಾನದಿಂದ ನಾವು ಯಾಕ ಇಷ್ಟು ಲೇಟ್ ಆಗಿ ಬಂದಿವಂತ ಅವ್ರು ಪಶ್ಚಾತ್ತಾಪ ಪಡ್ಕೋತಾರ. ಅಂತದ್ದು ಇಲ್ಲಿ ವರ ಅಂತಕ್ಕ. ಈ 3 ವರಗಳು ಯಾವಂದ್ರೆ ನಿದ್ರೆ, ಸಾವು ಮತ್ತು ಧ್ಯಾನ. ನೋಡಿ, ನಿದ್ರೆ, ಸಾವು, ಧ್ಯಾನ, ಇವು 3 ಆಧ್ಯಾತ್ಮಿಕ ವರಗಳು ಆತ್ಮ ಪ್ರಗತಿಗೆ ಸಹಕಾರಿ. ನಮ್ಮ ಆತ್ಮ ಉನ್ನತಿಗೆ, ನಮ್ಮ ಆತ್ಮವನ್ನ ಪ್ರಗತಿಗೆ, ಆತ್ಮ ಸಾಧನೆಗೆ ಇವು 3 ವರಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕಂತ ಪತ್ರಿಕೆಗಳು ಹೇಳಿರ್ತಕ್ಕಂಥದ್ದಿಲ್ಲಿ ನೋಡ್ರಿ. ನಮ್ಮ ಜೀವನದಲ್ಲಿ ಈ 3 ವಿಷಯಗಳು ಅಂದ್ರೆ ಈ ನಿದ್ರೆ ಆಗಿರ್ಬೋದು, ಸಾವಾಗಿರ್ಬೋದು, ಧ್ಯಾನ ಆಗಿರ್ಬೋದು, ನಮ್ಮ ವರಗಳನ್ನ ನಾವು ಯಾರು ತಿಳ್ಕೊತಾರೋ ಆತ ಸಾಧನೆಯಲ್ಲಿ ಮುಂದುವರಿತಾನ ಅಂತ ಹೇಳಿರ್ತಕ್ಕಂಥದ್ದು. ಇವುಗಳಲ್ಲಿ ನೋಡ್ರಿ, ಪ್ರಕೃತಿ 2 ವರಗಳನ್ನ ನಮ್ಗೆ ಕೊಡ್ತದ. ಪ್ರಕೃತಿ ನಮಗ 2 ಮಹಾವರಗಳು ಒಂದು ಯಾವಂದ್ರೆ ಈ ಒಂದು ನಿದ್ರೆ ಮತ್ತು ಸಾವು ಪ್ರಕೃತಿ ಕೊಡ್ತದ. ನಾವು ಯಾವಾಗ ಹುಟ್ಟಿದೀವಿ ಅಂತಂದ ಕೂಡ ನಾವು ನಿದ್ದೆ ಮಾಡ್ತೀವಿ, ಎಷ್ಟೋ ದಿನ ಕೊನೆಗೆ ನಾವು ಸತ್ತೋತೀವಿ. ಅವು 2 ಪ್ರಕೃತಿ ಕೊಡ್ತಕ್ಕಂಥದ್ದು. ಆದರೆ ಮೂರನೇ ಆಗಿರ್ತಕ್ಕಂಥ ಧ್ಯಾನ ಅಂತಕ್ಕಂಥದ್ದು ನಾವು ಸ್ವತಃ ನಾವು ಸಾಧನೆ ಮಾಡಿ ಪಡೆದುಕೊಳ್ತಕ್ಕಂಥದ್ದು. ನಮಗೆ ನಾವು ಕೊಟ್ಟುಕೊಳ್ಳುವ ವರ ನೋಡಿ, ನಮಗೆ ನಾವೇ ಕೊಟ್ಟುಕೊಳ್ಳುವ ವರ. ಅದು ಸುಮ್ಮನೆ ಬರೋದಿಲ್ಲ, ಸಾಧನೆಯಿಂದ ಬರ್ತದ. ನಿದ್ರಿ ತಾನೇ ಬರ್ತದ, ಸಾವು ಏನ್ ಮಾಡ್ಲಿಕ್ಕೂ ಬರ್ತದ, ಧ್ಯಾನ ನಾವು ಮಾಡಿದಾಗ ಬರ್ತದ. ನಾವಾಗಿ ಸ್ವತಃ ಅದನ್ನ ಸಾಧನೆ ಮಾಡಿದಾಗ ಅದಕ್ಕೆ ನಮಗ ವರವಾಗಿ ಅದು ನಮಗ ಕೊಡ್ತದ. ವರವಾಗಿ ನಮಗೆಲ್ಲ ನಿರ್ಮಾಣ ಮಾಡ್ತಾ ತಿಳ್ಕೋಬೇಕು ನಾವಿಲ್ಲಿ. ಸೊ ಅದು ನಮಗೆ ನಾವು ಕೊಟ್ಟುಕೊಳ್ಳುವ ವರ ಅಂತ ತಿಳ್ಕೋಬೇಕು. ಇಲ್ಲಿ ಪ್ರಕೃತಿ ವರದಾನಗಳು 2 ವರದಾನ ಅಂತ ಹೇಳಿದೆ ನಮಗ. ಪ್ರಕೃತಿ ಒಂದು ಅದ್ಭುತವಾಗಿರತಕ್ಕಂಥದ್ದು. ಇದು ಪ್ರಪಂಚದ ಎಲ್ಲ ಮಾನವರಿಗೆ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಸಮಾನವಾಗಿರ್ತಕ್ಕಂತ ಒಂದು ವರವನ್ನ ಕೊಟ್ಟಿರ್ತಕ್ಕಂಥದ್ದೇ 2 ಯಾವುವು ಭೇದ ಭಾವಿಲ್ಲದೆ ಸಮನಾಗಿ ಕೊಟ್ಟಿರ್ತಕ್ಕಂಥದ್ದು ನಿದ್ರೆ ಮತ್ತು ಸಾವು ಅಂತ ತಿಳ್ಕೋಬೇಕು. ಆದ್ರೆ ಧ್ಯಾನ ಅಂತಕ್ಕಂಥ ವರದಾನ ಮಾತ್ರ ನಮಗೆ ನಾವೇ ಅದನ್ನ ಪಡ್ಕೊಳ್ಬೇಕು. ಅದು ಪ್ರಕೃತಿ, ಇದು ನಾವು ಪಡ್ತಕ್ಕಂಥ ವರ ಅಂತ ನಾವು ತಿಳ್ಕೋಬೇಕು. ನಾವಾಗಿ ಅದನ್ನ ಪಡ್ಕೊಳ್ಬೇಕು. ಈ ನಿದ್ರೆ, ಮರಣ ಮತ್ತು ಧ್ಯಾನಗಳು 3 ವರದಾನಗಳು ಪ್ರಪಂಚದಲ್ಲಿ ಪ್ರತಿಯೊಬ್ಬನಿಗೆ ಭೂಮಿ ಮೇಲೆ ಆನಂದವಾಗಿ ಜೀವಿಸಲು ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವಿಲ್ಲಿ ಈ 3 ವರಗಳನ್ನ ಆನಂದವಾಗಿ ಜೀವಿಸಲು ಬೇಕೇ ಬೇಕು. ಇವು ಅಗತ್ಯವಾಗಿರ್ತಕ್ಕಂಥ ಮೂಲಭೂತ ಅಗತ್ಯವಾಗಿರ್ತಕ್ಕಂಥ ಪರಮ ತತ್ವಗಳಂತ ಹೇಳಿರಲ್ಲ. ಪ್ರತಿಯೊಬ್ಬ ಮಾನವರೆಲ್ಲರೂ ಮೂಲಭೂತವಾಗಿ ಅಗತ್ಯವಾಗಿ ತಿಳಿದುಕೊಳ್ಳಬೇಕು. ಇವು 3 ತಿಳಿದುಕೊಳ್ಳಬೇಕು ಅಂದಾಗ ಇಲ್ಲಿ 3 ಒಂದೇನು ನೋಡ್ರಿ. ನಿದ್ರೆ, ಸಾವು, ನಿದ್ರೆ ಆಮೇಲೆ ಇದು ಸಾವು ಮತ್ತು ಧ್ಯಾನ, ಇವು 3 ಒಂದೇನಾ? ಇವು ಹೇಗೆ ನಾವು ಇದು ಮಾಡ್ತೀವಿ? ನಾವು
ಇಲ್ಲಿ ಸ್ವಲ್ಪ ನಾವು ತಿಳ್ಕೊಬೇಕ್ರಿ ಏನೇನದ ನಿದ್ರೆ ಮತ್ತು ಧ್ಯಾನಗಳಲ್ಲಿ ಏನಾಗ್ತದಂದ್ರೆ ನಿದ್ರೆ ಮಾಡುವಾಗ ನಾವು ಎಚ್ಚರದಿಂದ ಇರೋದಿಲ್ಲ, ನಾವು ಎಚ್ಚರದಿಂದ ಇರೋದಿಲ್ಲ. ಆದ್ರೆ ನಮ್ಮ ಆತ್ಮ ನಮ್ಮ ದೇಹವನ್ನ ಶರೀರ ಬಿಟ್ಟು ಬೇರೆ ಕಡೆ ಹೋಗ್ತದ. ಯಾವಾಗ ಆತ್ಮ ಬೇರೆ ಕಡೆ ಪ್ರಯಾಣ ಮಾಡ್ತದ ಅಂದ್ರೆ ಈ ಒಂದು ಸಿಲ್ವರ್ ಕಾರ್ಡ್ ಜೊತೆಯಲ್ಲಿ ಅದೇನ್ ಮಾಡ್ತದ, ನಮ್ಮ ನಿದ್ರೆಯಲ್ಲಿ ಆತ್ಮ ಬೇರೆ ಕಡೆ ಪ್ರಯಾಣ ಮಾಡ್ತಿರ್ತದ. ನಾವು ನಿದ್ರೆ ಮಾಡುವಾಗ ಅವಾಗ ಶರೀರ ದುರಸ್ತಿ ಆಗ್ತದ, ಸುಸ್ಥಿರ ಆಗ್ತದ ಅಂತ ಹೇಳ್ತೀವಿ. ಆತ್ಮಿದ್ದಾಗ ಒತ್ತಡ ಇರ್ತದ, ಆತ್ಮ ಹೊರಗೆ ಹೋದಾಗ ನಮ್ಮ ನಿದ್ದೆ ಬಂದು ಬಿಡ್ತದ. ಆ ನಿದ್ದೆ ಒಳಗೆ ನಾವೆಲ್ಲ ಏನದು ಆ ಒಂದು ಶಾಂತಿಯನ್ನು ಪಡ್ಕೋತೀವಿ, ದೈಹಿಕ ಒಂದು ನೆಮ್ಮದಿಯನ್ನ ಪಡ್ಕೋತೀವಿ ನಾವು. ಅದೇ ರೀತಿಯಾಗಿ ಧ್ಯಾನದಲ್ಲಿ ಕೂಡ ನಾವು ಧ್ಯಾನ ಮಾಡುವಾಗ ಕೂಡ ತಾತ್ಕಾಲಿಕವಾಗಿ ಆತ್ಮ ಅಂತಕ್ಕಂಥದ್ದು ಹೊರಗಡೆ ಹೋಗ್ತದ, ಸೂಕ್ಷ್ಮ ಪ್ರಯಾಣ ಮಾಡ್ತದ. ಅಂದ್ರೆ ನಿದ್ರೆಯಲ್ಲಿ ಧ್ಯಾನದಲ್ಲಿ ತಾತ್ಕಾಲಿಕವಾಗಿ ಆತ್ಮ ನಮ್ಮ ದೇಹದಿಂದ ಆ ಸಿಲ್ವರ್ ಕಾರ್ಡ್ ಜೊತೆಯಲ್ಲಿಯೇ ಹೊರಗಡೆ ಹೋಗ್ತದ, ಅನುಭವವನ್ನ ಪಡ್ಕೋತದ ಅಂತ ತಿಳ್ಕೋಬೇಕು. ಆದ್ರೆ ಇಲ್ಲಿ ಸಾವಿನಲ್ಲಿ ಏನಾಗ್ತಂದ್ರೆ ಸಾವಿನಲ್ಲಿ ಕೂಡ ಆತ್ಮ ಹೊರಗಡೆ ಹೋಗ್ತದ. ಆದ್ರೆ ವ್ಯತ್ಯಾಸ ಅದು ಪರ್ಮನೆಂಟ್ ಹೋಗ್ತದ, ಸಿಲ್ವರ್ ಕಾರ್ಡ್ ಅನ್ನ ಕಟ್ ಮಾಡ್ಕೊಂಡು ಹೋಗಿರ್ತದ, ಶಾಶ್ವತವಾಗಿ ಅದು ನಮ್ಮನ್ನ ಹೊರಗಡೆ ಹೋಗ್ತದ ಅಂತ ತಿಳ್ಕೋಬೇಕು. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಅಂದ್ರೆ ಇಲ್ಲಿ 3 ತಿಳ್ಕೋಬೇಕು. ನಿದ್ರೆಯಲ್ಲಿ ಮೈಮರೆತಿರ್ತೀವಿ, ಶರೀರದಿಂದ ಆತ್ಮ ಬೇರೆ ಆಗ್ತದ. ಧ್ಯಾನದಲ್ಲಿ ಪ್ರಜ್ಞಾಪೂರ್ವಕವಾಗಿ ನಾವು ಎಚ್ಚರಿರ್ತೀವಿ, ಅವಾಗ ಆ ಆತ್ಮ ಹೊರಗಡೆ ಹೋಗ್ತದ. ಆ ಸಾವಿನಲ್ಲಿ ಶಾಶ್ವತವಾಗಿ ಅದು ಪ್ರಜ್ಞಾಪೂರ್ವಕವಾಗಿ ಅದು ಬೇರೆ ಆಗ್ತದ ಅಂತ ನಾವು ತಿಳ್ಕೊಳ್ಬೇಕು. ಈ ನಿದ್ರೆ, ಸಾವು, ಧ್ಯಾನ ಇವು 3 ಉತ್ತಮ ವಿಷಯಗಳು. ಇದ್ರ ಬಗ್ಗೆ ನಾವು ಸರಿಯಾಗಿ ಸೂಕ್ಷ್ಮವಾಗಿ ಅಮೂಲಾಗ್ರವಾಗಿ ನಾವು ಯಾವ ಸಾಧಕ ತಿಳಿದುಕೋತಾನೋ ಆತನಿಗೆ ಆಧ್ಯಾತ್ಮ ಜ್ಞಾನ ಅಂತಕ್ಕಂಥ ಬರ್ತದ, ಆಧ್ಯಾತ್ಮಿಕ ಶಾಸ್ತ್ರದ ಅರಿವು ಆಗ್ತದ ಅಂತ ಹೇಳ್ತಾರ ಅವರು. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಆಧ್ಯಾತ್ಮಿಕ ಶಾಸ್ತ್ರವನ್ನ ಅಧ್ಯಯನ ಮಾಡ್ಲೇಬೇಕು ಅಂತ ಪತ್ರಿಕೆ ಹೇಳಿರ್ತಕ್ಕಂಥದ್ದು. ಆಧ್ಯಾತ್ಮಿಕ ಶಾಸ್ತ್ರ ಯಾರು ತಿಳ್ಕೊತಾರೋ ಅವರಿಗೆ ನಿದ್ರೆ, ಸಾವು, ಧ್ಯಾನದ ಬಗ್ಗೆ ಅರಿವು ಅವರಿಗೆ ಆಗ್ತದ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಈಗ ನಾವು ನೋಡೋಣ ಪ್ರಾರಂಭದಲ್ಲಿ ಬರ್ತಕ್ಕಂಥದ ಫಸ್ಟ್ ಏನ್ ಮಾತ್ರ ನಿದ್ರೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಿದ್ರೆ ಎಲ್ಲರಿಗೂ ಗೊತ್ತಿರ್ತಕ್ಕ ನಿದ್ರೆ ಅಂದಾಗ ನಾವು ನಿದ್ರೆ ಮಾಡಿದಾಗ ಅದು ಒಂದ್ ರೀತಿ ಏನಾಗ್ತಂದ್ರೆ ನಾವು ನಮ್ಮ ಜಾಗೃತಿ ಇರೋದಲ್ಲ, ನಾವು ಜಾಗೃತಿ ಇರೋದಿಲ್ಲ ಅಲ್ಲಿ. ನಾವು ನಿದ್ದೆ ಹೋದ್ಕೊಳ್ಳಿ ನಾವ್ ಏನಾಗ್ತದ ಏನು ತಿಳಿಯೋದೇ ಇಲ್ಲ ನಮಗ್. ಅದು ನಿದ್ರೆ, ಅದು ಒಂದು ವರದಾನ. ಹೇಗಂದ್ರೆ ನಿದ್ರೆ ನಾವು ಮಾಡಿದಾಗ ನಮ್ಮ ಎಲ್ಲ ಕಾಯಿಲೆಗಳು ಎಷ್ಟೋ ಹೋಗ್ತಾವ. ನಿದ್ರೆ ಅಂತಕ್ಕ ದಿವ್ಯ ಔಷಧ ಅಂತ ಹೇಳ್ತಾರ ಅವರು. ವೈಜ್ಞಾನಿಕವಾಗಿ ಅಲ್ಲಿ ವೈಜ್ಞಾನಿಕವಾಗಿ ಗೊತ್ತಾಗಿರ್ತಕ್ಕಂಥದ್ದು, ಸಂಶೋಧನೆಯಲ್ಲಿ ತಿಳಿದುಕೊಂಡಿರ್ತಕ್ಕಂಥದ್ದು, ನಿದ್ರೆ ಮಾಡಿದಾಗ ನಮ್ಮಲ್ಲಿ ಎಷ್ಟೋ ಒಂದು ದೈಹಿಕ ಶ್ರಮ ಅಂತಕ್ಕಂಥದ್ದು, ದೈಹಿಕ ತೊಂದರೆಗಳಂತಕ್ಕಂಥದ್ದು, ದೈಹಿಕ ರೋಗಗಳಂತಕ್ಕಂಥದ್ದು, ದೈಹಿಕ ಶ್ರಮ ಅಂತಕ್ಕಂಥ ಏನಾಗ್ಬಿಡ್ತಂದ್ರೆ ಅಲ್ಲಿ ಅವಾಗ ಹಗುರಾಗಿ ಶಾಂತಿ ಆಗ್ತದೆ. ನಿದ್ರೆ ಮಾಡಿದ್ದಪ್ಪ ಅಂದ್ರೆ ಎಷ್ಟು ಫ್ರೆಶ್ ಆಗ್ತೀವಿ ನೋಡಿ. ಈಗ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಎದ್ದಾಗ ಆರಾಮ, ಆನಂದ, ಶಾಂತಿ, ನೆಮ್ಮದಿ, ಫ್ರೆಶ್ ಮೈಂಡ್ ಆಗಿ ನಾವು ಎದ್ದೇಳ್ತೀವಲ್ಲ. ಆ ನಿದ್ರೆ ಅಂತಕ್ಕಂಥ ಯಾಕೆ ಹಂಗಾಗ್ತದಂತಂದ್ರೆ ನಿದ್ರೆ ಮಾಡೋದ್ರಿಂದ ಕಾಸ್ಮಿಕ್ ಎನರ್ಜಿ ಅಂತಕ್ಕಂಥ ಬರ್ತದ ಅಂತ ತಿಳ್ಕೊಬೇಕು ನಾವು. ಇಲ್ಲಿ ಕಾಸ್ಮಿಕ್ ಎನರ್ಜಿ ಅಂತಕ್ಕಂಥ ಬರ್ತದ. ಯಾಕಂದ್ರೆ ಈಗ ನೋಡ್ರಿ, ನಾವು ಧ್ಯಾನ ಮಾಡ್ತೀವಿ, ಧ್ಯಾನ ಮಾಡದಿರ್ತಕ್ಕಂಥ ಎನರ್ಜಿಯಲ್ಲಿ ಬರಬೇಕು. ಧ್ಯಾನ ಮಾಡದಿರ್ತಕ್ಕಂಥವ್ರಿಗೆ ನಿದ್ರೆಯಿಂದ 20-30% ನಿದ್ರೆಯಿಂದ ಆ ಒಂದು ಕಾಸ್ಮಿಕ್ ಎನರ್ಜಿ ಅವರಿಗೆ ಬರ್ತದ. ಅಷ್ಟರಿಂದ ಅವರು ಆರಾಮಾಗಿ ಶಾಂತಿಯಿಂದ ಅವರು ಬೆಳಗ್ಗೆ ಎದ್ದೇಳ್ತಾರ ನೋಡಿ. ಅಂದ್ರೆ ಯಾವಾಗ ಏನಾಗ್ತಂದ್ರೆ ಆ ಎನರ್ಜಿ ಬಂದಾಗ ದೇಹದ ಒಳಗಡೆ ಇರತಕ್ಕಂಥ ನಾಳೆ ಶುದ್ಧೀಕರಣಗೊಂಡು ಪ್ರತಿ ಅಂಗದಲ್ಲೂ ಚೈತನ್ಯವನ್ನ ತುಂಬುತ್ತದ. ಯಾವುದು? ನಿದ್ರೆ ಅಂತಕ್ಕಂಥ. ಅದಕ್ಕಾಗಿ ನಿದ್ರೆ ಮಾಡಿದಾಗ ಅಲ್ಲಿ ಹೇಳ್ತಾರ, ನೋ ಮೆಡಿಸಿನ್ ನೋ ಡಾಕ್ಟರ್ ಪತ್ರಿಕೆ ಅದೇ ಹೇಳಿರ್ತಕ್ಕಂಥದ್ದು. ಇನ್ನು ನಿದ್ರೆಯಲ್ಲಿ ನಾವು ಎಷ್ಟೋ 20-30% ನಾವು ಎನರ್ಜಿ ತಗೋತೀವಿ. ಅದೇ ನಾವು ಧ್ಯಾನ ಮಾಡಿದಾಗ 100% ಎನರ್ಜಿ ತಗೋತೀವಿ. ಅದಕ್ಕಾಗಿ ಇಲ್ಲಿ ಧ್ಯಾನ ಮಾಡಿ ಅದಕ್ಕೆ ಧ್ಯಾನದಿಂದಲೇ ನೋ ಮೆಡಿಸಿನ್ ನೋ ಡಾಕ್ಟರ್ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ನಿದ್ರೆ ಮಾಡಿದಾಗ ಏನಾಗ್ತಂತಂದ್ರೆ ನಮ್ಮ ಅಂಗಗಳು ಚೈತನ್ಯ ಹೊಂದಿ ನಾವು ಫ್ರೆಶ್ ಒಂದು ಶುಭ್ರತೆ ಅಂತಕ್ಕಂಥ ನಮ್ಗೆ ಬರ್ತದ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ದೈಹಿಕವಾಗಿ ಹೆಚ್ಚೇ ಶ್ರಮ ಪಟ್ಟರು ಕೂಡ ಆ ನಿದ್ರೆಯಿಂದ ಚೈತನ್ಯವನ್ನ ಪಡ್ಕೊಳ್ಳೋಕೆ ಸಾಧ್ಯ ಅದ. ಯಾವಾಗ ನಾವು ಚೈತನ್ಯ ಹೊಂದುತ್ತೀವೋ ಆರೋಗ್ಯನ ಹೊಂದುತ್ತೀವಿ. ಯಾವಾಗ ನಮ್ಗೆ ಆರೋಗ್ಯ ಹೊಂದುತ್ತೀವೋ ಅವಾಗ ನಮ್ಗೆ ಏನಾದ್ರು ಧ್ಯಾನ ಸಾಧನೆ ಮಾಡ್ಲಿಕ್ಕೆ ನಮ್ಗ ಅನುಕೂಲ ಆಗ್ತದ ಅಂತ ಅಲ್ಲಿ ತಿಳ್ಕೋಬೇಕು. ಅದು ನಿದ್ರೆಯು ಒಂದು ವರ. ನಿದ್ರೆನ ಮಾಡ್ಲಪ್ಪ ಅಂದ್ರೆ ನೋಡಿ ಎಷ್ಟೋ ರೋಗಗಳು ನಮ್ಗೆ ಬರಕ್ ಶುರು ಆಗ್ತಾವ. ನಿದ್ರೆ ಮಾಡಿದಾಗ ನಮ್ಮಲ್ಲಿ ಆರೋಗ್ಯವಂತರಾಗಿರ್ತೀವಿ. ಯಾವಾಗ ಆರೋಗ್ಯ ಆಗ್ತೀವೋ ನಮ್ಮ ಒಂದು
ಆಧ್ಯಾತ್ಮಿಕ ಸಾಧನೆಯಲ್ಲಿ ನೋಡಿ ಅದು ವರ ಯಾಕಂತಂದ್ರೆ ನಾವು ನಿದ್ರೆಯಲ್ಲಿ ನಾವು ಏನು ಚೈತನ್ಯ ಪಡ್ಕೋತೀವೋ ಆ ಚೈತನ್ಯದಿಂದ ನಮಗೆ ಆರೋಗ್ಯ ವೃತ್ತಿ ಹೊಂದಿ ಆ ಆರೋಗ್ಯದಿಂದ ನಾವು ಆಧ್ಯಾತ್ಮಿಕ ಸಾಧನೆ ಮಾಡಕ್ ಸಾಧ್ಯ ಆಗ್ತ. ಅದಕ್ಕಾಗಿ ಆರೋಗ್ಯ ಭಾಗ್ಯ ಅಂತ ಹೇಳ್ತಕ್ಕಂಥ ಭಗವಂತನು ಹಗಲು ರಾತ್ರಿಗಳನ್ನು ಸೃಷ್ಟಿಸಿ ಹಗಲಿನಲ್ಲಿ ಶ್ರಮವನ್ನ ಮಾಡುವುದು, ರಾತ್ರಿಯಲ್ಲಿ ನಿದ್ರೆ ಮಾಡುವುದು ಅಂತ. ಯಾಕಂದ್ರೆ ದೇಹ ಬಳಲ್ತದ. ಹಗಲತ್ತು ಎಲ್ಲ ನಾವು ಕೆಲಸ ಮಾಡಿ 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 ನಮ್ಮಲ್ಲಿ ದೇಹ ಬಳಲಿದಾಗ ರಾತ್ರಿ ಏನಾಗ್ತಂತಂದ್ರೆ ನಿದ್ರೆ ಮಾಡುವುದರಿಂದ ಆತ ಇದು ಚೈತನ್ಯವನ್ನ ಪಡ್ಕೊತಾನ. ಯಾವಾಗ ಆ ಒಂದು ನಿದ್ರೆಯಿಂದ ಎದ್ದಾನೋ ಅವಾಗ ಔಷಧಿಯನ್ನ ಪಡೆದುಕೊಂಡಂತೆ. ಅಂದ್ರೆ ಎಷ್ಟು ಮೈ ಕೈ ಬ್ಯಾನಿ ಆಗಿತ್ತಪ್ಪ ಅಂದ್ರೆ ಬೆಳಗ್ಗೆ ಸುಮ್ನೆ ನಿದ್ದೆ ಮಾಡಿ ಎದ್ದಾಗ ಆತನಿಗೆ ಚೈತನ್ಯ ಬರ್ತದ. ಮತ್ತೆ ಆತ ಮರುದಿನ ಕಾರ್ಯವನ್ನ ಮಾಡ್ಲಿಕ್ಕ ಶಕ್ತಿಯನ್ನ ಪಡ್ಕೊತಾನ, ದೇಹವನ್ನ ಹಗುರವಾಗಿ ಮಾಡ್ಕೊತಾನ ಮತ್ತು ಮತ್ತೆ ಮುಂದೆ ಕೆಲಸಕ್ಕೆ ಆತ ಮುಂದುವರಿತಾನ ಅಂತ ತಿಳ್ಕೋಬೇಕು. ಅದಕ್ಕಾಗಿ ಪ್ರತಿಯೊಬ್ಬ ಇಲ್ಲಿ ಕಾರ್ಮಿಕರಿಗೆ, ಶಿಕ್ಷಕರಿಗೆ ಎಲ್ಲರಿಗೂ ನೋಡಿ ಸಂಡೇ ಸೂಟಿ ಅಂತ ಕೊಡ್ತಾರೆ, ಶ್ರಮ ಮೊದಲಕ್ಕೆ ಕೊಡ್ತಾರೆ, ರಾತ್ರಿ ಅವ್ರಿಗೆ ರೆಸ್ಟ್ ಕೊಡ್ಲಕ್ ಕೊಡ್ತಾರೆ. ಇವೆಲ್ಲವೂ ವಿಶ್ರಮ ಮಾಡೋದು. ಈಗ ಕಾಲೇಜಲ್ಲಿ ಕೂಡ ಸ್ಕೂಲ್ಗಳಲ್ಲಿ ಕೂಡ ಮಕ್ಕಳಿಗೆ ಒಂದ್ 4 ಗಂಟೆ ಆದ ಕೂಡಲೇ ಸ್ವಲ್ಪ ವಿಶ್ರಮ ಕೊಡ್ತಾರೆ. ಅಲ್ಲಿ ಅಂದ್ರೆ ಸ್ವಲ್ಪ ರೆಸ್ಟ್, ಸ್ವಲ್ಪ ಅವ್ರು ಆರಾಮ್ ತಗೊಳ್ಳಿ ಅಂತ ತಿಳ್ಕೊಂಡು ಅದು ಆ ಶ್ರಮ ಅಂತ ವಿಶ್ರಮ ಕೊಟ್ಟಾಗ ಆ ಶ್ರಮಕ್ಕೆ ಮತ್ತೆ ಮತ್ತೆ ಶಕ್ತಿಯನ್ನ ಕೊಡ್ಲಿಕ್ಕ ಅದು ಸಾಧ್ಯ ಆಗ್ತದ ಅಂತೇಳಿ ನಾವು ಇಲ್ಲಿ ತಿಳ್ಕೋಬೇಕು. ಈ ಪ್ರಾಣಿ ಪಕ್ಷಿಗಳಿಗೂ ಕೂಡ ನೋಡ್ರಿ, ಇಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಏನು ತಮ್ಮ ಅನಾರೋಗ್ಯವನ್ನ ದೂರ ಮಾಡಿಕೊಳ್ಳಲು ಕೂಡ ಅವು ನಿದ್ರೆಯನ್ನ ಮಾಡ್ತಾವ, ನಿದ್ರೆಯನ್ನ ಆರಾಮನ್ನ ಪಡ್ಕೋತಾವ, ಶಕ್ತಿಯನ್ನ ಅವು ಮರು ಶಕ್ತಿಯನ್ನ ಪಡ್ಕೋತಾವ, ಎನರ್ಜಿಯನ್ನ ಮತ್ತೆ ಅವು ಪ್ರಾಣಿ ಪಕ್ಷಿಗಳು ಕೂಡ ಅವು ಪಡ್ಕೋತಾವ ಅಂತ ತಿಳ್ಕೋಬೇಕು. ಆದ್ರಿಂದ ನಿದ್ರೆ ಎಂಬತಕ್ಕಂಥದ್ದು ಔಷಧ ಇದೆ. ವರ ಅಂತ ನಾವು ಹೇಳ್ತಕ್ಕಂಥದ್ದು ನಿದ್ರೆಯು ಔಷಧದಂತೆ ನಮ್ಮನ್ನು ಆರೋಗ್ಯವನ್ನಾಗಿ ಚೈತನ್ಯಯುಕ್ತರನ್ನಾಗಿ ಸದಾ ಒಂದು ಆಕ್ಟಿವ್ ಆಗಿರ್ತಕ್ಕಂಥ ಕೆಲಸವನ್ನ ಪ್ರತಿ ಜೀವಿಗೂ ಅದು ಮಾಡ್ತದ. ಮಾನಸಿಕವಾಗಿಯೂ ದೈಹಿಕವಾಗಿಯೂ ಚೈತನ್ಯವನ್ನು ಕೊಡ್ತದ. ನೋಡ್ರಿ, ಯಾರಾದ್ರೂ ನೀವು ನಿದ್ದೆ ಮಾಡೋದ್ರು ಒಂದಿನ ಏನೋ ನಿದ್ದೆ ಮಾಡೋದಿರ್ಬೋದು, 2 ದಿನ 3 ನಿದ್ದೆ ಮಾಡೋದ್ರೆ ನಾವು ನೋಡಿದಾಗ ಅವ್ರು ಎಷ್ಟು ಸುಸ್ತಾಗಿರ್ತಾರ ನೋಡ್ರಿ. ಕಲ್ಲೆಲ್ಲ ಕಣ್ಣು ಕೆಂಪಾಗಿರ್ತಾವ, ಅನಾರೋಗ್ಯ ಆಗ್ತದ, ಅವರಿಗೆ ಡಾಕ್ಟರ್ ಬರುವ ಪರಿಸ್ಥಿತಿ ಬರ್ತದ. ಇವೆಲ್ಲವುಗಳು ಕೂಡ ನಿದ್ರೆಯಿಂದ ಆಗ್ತದೆ. ಯಾವಾಗ ನಿದ್ರೆಯನ್ನ ಬಂತನೋ ಆ ನಿದ್ರೆಯಲ್ಲಿ ಔಷಧ ಗುಣ ಇದೆ ಅಂತ ನಾವು ಇಲ್ಲಿ ತಿಳ್ಕೋಬೇಕು. ಏನಾಗಿದೆ ಅಂದ್ರೆ ಇಲ್ಲಿ ಬಹಳಷ್ಟು ಈಗಿನ ಒಂದು ಆಧುನಿಕ ಕಾಲದಲ್ಲಿ ನಿದ್ರೆ ಬಗ್ಗೆ ಬಹಳಷ್ಟು ಜನರಿಗೆ ತಿಳುವಳಿಕೆ ಕಡಿಮೆ ಆಗಿದೆ, ಅಪಾರ್ಥ ಆಗಿಬಿಡದ. ದೇವರು ರಾತ್ರಿ ನಿದ್ದೆ ಮಾಡಿ ಮರ್ತು ಬಿಟ್ರೆ ಮಂದಿ ರಾತ್ರಿನೇ ತಮ್ಮ ಎಲ್ಲ ಕೆಲಸಗಳು 12, 1 ಗಂಟೆ ತನ ಎತ್ತಿದ್ದು ಅವ್ರು ಏನ್ ಮಾಡ್ತಾರಂದ್ರೆ 2ಕ್ಕೋ 3ಕ್ಕೋ ಮಲಗ್ತಾರ, ಮತ್ತೆ ಬೆಳಿಗ್ಗೆ 9ಕ್ಕೋ 10ಕ್ಕೋ ಎದ್ದೇಳ್ತಾರ. ಈ ರೀತಿಯಾಗಿ ನಾವು ಏನ್ ಮಾಡ್ತೇವೆ ಅಂದ್ರ ಆ ಭಗವಂತನ ಮಾಡಿರ್ತಕ್ಕ ಸೃಷ್ಟಿಯನ್ನ ನಾವು ಮರುಸೃಷ್ಟಿ ಮಾಡ್ಕೊಳಕತ್ತೀವಿ. ನಾವು ಹಗಲನ್ನೇ ರಾತ್ರಿಯನ್ನೇ ಹಗಲನ್ನಾಗಿ ಮಾಡ್ತಾ ಇದ್ದೀವಿ. ಈಗ ನೋಡಿ, ಮೊದಲ ಹಳ್ಳಿಗಳಲ್ಲಿ 8 ಗಂಟೆ 9ಕ್ಕೆ ಬಾಳ್ ಲೇಟ್, 9 ಬಾಳ ಆಯ್ತು. ಈಗ ಎಲ್ಲ ಟಿವಿಗಳು ಮೊಬೈಲ್ಗಳು ಬಂದ ಮೇಲೆ ಏನಾಗಿದೆ ಈಗ ಯಾರು 9ಕ್ಕೆ ಮಲಗಲ್ಲ, 12 ಆದ್ಮೇಲೆ ಮಲಗ್ತಾರೆ, 12 1 ಈ ರೀತಿಯಾಗಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಆ ನಿದ್ರೆಯ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾರೆ. ನಮ್ಮ ಭಾರತ ದೇಶ ಏನಾಗಿದೆ ಅಂದ್ರೆ ನಿದ್ರೆಯ ಸಮಸ್ಯೆನ ಎದುರಿಸ್ತಾ ಇದೆ. ಪ್ರಪಂಚದಲ್ಲಿ 2ನೇ ಸ್ಥಾನ ಅಂತ ಹೇಳ್ತಾರೆ. ಈ ಸಮಸ್ಯೆನ ಎದುರಿಸ್ತಕ್ಕಂಥ 2ನೇ ದೇಶ ನಮ್ಮ ಪ್ರಪಂಚದಲ್ಲಿ. ಏನಾಗಿದೆ ಅಂತಂದ್ರೆ ಇಲ್ಲಿ ನಿದ್ರೆ ಬಗ್ಗೆ ತಿಳುವಳಿಕೆ ಇಲ್ಲ ಜನರು. ಇಲ್ಲಿ ಕೆಟ್ಟ ಅಭ್ಯಾಸಗಳಿಂದ ನಾವು ಯಾವುದೋ ಒಂದು ಕೆಟ್ಟ ಅದು ನಶೆಯಲ್ಲಿ ಪದಾರ್ಥ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳ ಬಳಕೆಯಿಂದ ಆಗಿರ್ಬೋದು, ಟಿವಿಗಳಿಂದ ಮೊಬೈಲ್ ನಾವೆಲ್ಲರೂ ಅಡಿಕ್ಟ್ ಆಗಿ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರ ಅದು ಬಳಸಿಕೊಳ್ತಾ ನಾವು ರಾತ್ರಿಯನ್ನ ಹೆಚ್ಚೆಚ್ಚು ಸಮಯವನ್ನ ಬರೀ ಆ ಟಿವಿ ಅಥವಾ ಒಂದು ಮೊಬೈಲ್ ನಲ್ಲಿ ನಾವು ಕಳೆದು ನಮ್ಮ ಆರೋಗ್ಯನ ಹಾಳು ಮಾಡ್ಕೊತೇವಿ, ನಮ್ಮ ಅಭ್ಯಾಸಗಳನ್ನ ನಾವು ಕೆಟ್ಟದಾಗಿ ಮಾಡ್ಕೊತಾ ಇದೀವಿ ಅಂತ ಹೇಳ್ತಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಜೀವನ ಶೈಲಿ. ನೋಡಿ, ನಮ್ಮಲ್ಲಿ ಏನೋ ಜೀವನ ಶೈಲಿ ಅಂತ ಚೇಂಜ್ ಆಗಿಬಿಟ್ಟಿದ್ ಇವತ್ತು 9 ಗಂಟೆ ಯಾರು ಮಲಗೋದು ಹೋಗ್ಲಿ, 9 ಗಂಟೆ ಮನೆಗೆ ಬರಲ್ಲ ಯಾರು. 9ಕ್ಕೆ ಬಂದ್ರಪ್ಪ ಅಂದ್ರೆ 10, 11 ಊಟ ಮಾಡಿ 12, 1ಕ್ಕೆ ಈ ರೀತಿಯಾದ ಒಂದು ಸಿಸ್ಟಮ್ ಈಗ ಆಗಿದೆ. ಅದು ತಂತ್ರಜ್ಞಾನದಿಂದ ಹೆಚ್ಚೆಚ್ಚು ಪ್ರಭಾವ ಬೀರಿದೆ, ಜೀವನ ಶೈಲಿ ಚೇಂಜ್ ಆಗಿದೆ. ಅದಕ್ಕಾಗಿ ಮಾನಸಿಕವಾಗಿ ಎಷ್ಟೋ ಸಮಸ್ಯೆಗಳಾಗಿ ಎಷ್ಟೋ ರೋಗಕ್ಕ ಮನುಷ್ಯ ಈಡಾಗ್ತಾ ಇದ್ದಾನೆ. ಅವೆಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು, ನಶೆಲಿ ಪದಾರ್ಥಗಳಾಗಿರ್ಬೋದು, ಇವೆಲ್ಲಗಳು ಕೂಡ ಕಾರಣ ಆಗಿವೆ. ಎಷ್ಟೋ ಮೊಬೈಲ್ ನಿಂದ ಕೂಡ ಎಷ್ಟೋ ಜನ ನಿದ್ರೆಯನ್ನೇ ಮರ್ತಿದ್ದಾರೆ. ನಿದ್ರೆನೇ ಬರ್ತಾ ಇಲ್ಲ, ಎಷ್ಟೋ ಜನರಿಗೆ ನಿದ್ರೆನೇ ಬರ್ತಾ ಇಲ್ಲ. ಈ ತರ ವ್ಯಸನಿಗಳಾಗಿದ್ದಾರೆ. ಚಿಕ್ಕ ಮಕ್ಕಳು ಕೂಡ ಇವತ್ತು ತಮ್ಗೆಲ್ಲ ಗೊತ್ತಿದೆ. ಸಣ್ಣ ಮಕ್ಕಳು ಕೂಡ ಇವತ್ತು 1 ವರ್ಷ 1.5 ವರ್ಷ 2 ವರ್ಷದ ಮಕ್ಕಳು ಕೂಡ ಮೊಬೈಲ್ ತಗೊಂಡು ಕೂತ್ರಪ್ಪ ಅಂತಂದ್ರೆ ಯಾರು ಬಂದ್ರು ಅವ್ರು ಕೇಳೋದಿಲ್ಲ, ಆ ಮೊಬೈಲ್ ನಲ್ಲೇ ಅವ್ರು ಬಿಜಿ ಆಗಿರ್ತಾರೆ.
ಆ ಮೊಬೈಲ್ ನಲ್ಲಿ ಬೀಜ. ಈ ರೀತಿ ಆಗಿರ್ತಕ್ಕಂಥ ಗೀಳು ಅಂತಕ್ಕಂಥದ್ದು ರೋಗಿಗಳಾಗಿದ್ದಾರೆ. ಇವತ್ತು ಮೊಬೈಲ್ ಕೊಡ್ಸ್ಲಿಕ್ಕೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮೊಬೈಲ್ ಕೊಡ್ಸ್ಲಿಕ್ಕೆ ಎಷ್ಟೋ ಮಂದಿ ಜಗಳಾಡಿ ಮನೆ ಬಿಟ್ಟು ಹೋಗಿದ್ದಾರೆ. ಸೊ ಈ ರೀತಿಯಾಗಿ ಮೊಬೈಲ್ ಅಂತಕ್ಕಂಥದ್ದು ಬಹಳಷ್ಟು ಪ್ರಭಾವ ಇಲ್ಲಿ ಬೀರಿರ್ತಕ್ಕಂಥ. ಅದಕ್ಕಾಗಿ ನಾವು ಸರಿಯಾಗಿ ಆ ಒಂದು ನಿದ್ರೆ ನಾವು ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರ, ಅವರೇ ಆಗ್ಲಿ, ಮುದುಕರಾಗ್ಲಿ, ಮಕ್ಕಳಾಗ್ಲಿ 2 ಗಂಟೆ ಮೊದಲ ಟಿವಿ ನೋಡೋದು, ಮೊಬೈಲ್ ನೋಡೋದು ಬಂದ್ ಮಾಡ್ಬೇಕು. ಅವಾಗ ನಮಗ ಸರಿಯಾಗಿ ನಿದ್ದೆ ಬರ್ತದ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ಅದಕ್ಕಾಗಿ ಯಾರೇ ನೀವು ಡಾಕ್ಟರ್ ಬಲ್ ಹೋಗ್ರಿ, ಅವ್ರು ಫಸ್ಟ್ ಕೇಳದೆ ನಿಮ್ಮ ನಿದ್ರೆ ಸರಿಯಾಗಿ ಬರ್ತದ ಅಂತ ಕೇಳ್ತಾರ. ಅವ್ರು ನಿದ್ರೆ ಸರಿಯಾಗಿ ಬರ್ತದ ಇಲ್ಲೋ ಅಂತ ಕೇಳ್ತಾರ. ನೋಡ್ರಿ, ನಿದ್ರೆ ಸರಿಯಾಗಿ ಬರ್ತದ ಇಲ್ಲೋ. ಯಾಕಂತಂದ್ರೆ ನಿದ್ರೆ ಯಾವಾಗ ನಾವು ನಿದ್ರೆ ಮಾಡೋದಿಲ್ಲ ಸರಿಯಾಗಿ ಅಂದ್ರೆ ಅನಾರೋಗ್ಯ ಶುರುವಾಗ್ತದ. ಎಲ್ಲಾ ರೋಗಗಳು ನಿದ್ರೆಯಿಂದ ಶುರುವಾಗ್ತಾವ. ಆ ನಿದ್ರೆ ಸಮಸ್ಯೆಯಿಂದ ಎಲ್ಲಾ ರೋಗಗಳು ಶುರುವಾಗ್ತಾವ. ಅದಕ್ಕಾಗಿ ನಾವು ಸರಿಯಾದ ಆರೋಗ್ಯನ ಪಡ್ಕೊಳ್ಬೇಕಾದ್ರ, ಮಾನಸಿಕ ಶಾಂತಿಯನ್ನ ಪಡ್ಬೇಕಾದ್ರ, ದೈಹಿಕ ಶಾಂತಿಯನ್ನ ಪಡ್ಕೊಳ್ಬೇಕಾದ್ರ ನಾವು ನಿದ್ರೆ ಮಹತ್ವವನ್ನು ನಾವು ತಿಳ್ಕೊಬೇಕು ಅಂತಕ್ಕಂಥದ್ದು. ಇಲ್ಲಿ ನಿದ್ರೆ ಎಂಬತಕ್ಕಂಥದ್ದು ಮನಸ್ಸಿನ ಆರೋಗ್ಯಕ್ಕೆ ಅತ್ಯಗತ್ಯವಾದ ಒಂದು ಅಂಶ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಈ ನಿದ್ರೆಯಲ್ಲಿ ಏನಾಗ್ತಂತಂದ್ರೆ ಆ ಆತ್ಮ ಅದು ಏನು ಮೂಲ ಸೃಷ್ಟಿಕರ್ತನಲ್ಲಿ ಹೋಗ್ತದ, ಪ್ರಕೃತಿಯಲ್ಲಿ ಹೋಗ್ತದ, ಹೋಗಿ ಏನ್ ಮಾಡ್ತದ, ನಮ್ಮ ದೇಹವನ್ನ ಶುದ್ಧೀಕರಿಸಿ ದೃಷ್ಟಿಯನ್ನ ಅದು ಮಾಡ್ತದ. ಇದು ಅದ್ಭುತ ಆರೋಗ್ಯವನ್ನ ನಮಗ ತಂದು ಕೊಡ್ತದ ಅಂತಕ್ಕಂಥ ನಾವು ತಿಳ್ಕೋಬೇಕು. ಸೊ ಇದು ಪ್ರಕೃತಿಯ ವರದಾನ ಅಂತೇಳಿ. ಈಗ ಒಬ್ಬ ಹೆಣ್ಮಗಳು ಆ ಡಾಕ್ಟರ್ ಬಲ್ಲಿ ಹೋದಂತ, ಡಾಕ್ಟರ್ ಬಲ್ಲಿ ಹೋಗಿ, ಡಾಕ್ಟ್ರೇ ನನಗ ನಿದ್ರಿ ಬಾಳ್ ಬರ್ಲಕತ್ತದ, ಏನ್ ಕುಂತರ ನಿದ್ದಿ, ನಿಂತರ ನಿದ್ದಿ, ಏನ್ ನಿದ್ದೆ ಸಾಕಂದ್ರ ಡಾಕ್ಟರ್ ಅಂದಂತ, ಏನಮ್ಮ ನಿನ್ನ ಮೇಲೆ ಮೊಬೈಲ್ ಆದಲ್ಲ ಅಂತ. ಇಲ್ರಿ, ನಮ್ಮಲ್ಲಿ ಯಾವ ಮೊಬೈಲ್ ಅಲ್ಲಿ, ಏನಮ್ಮ ನೀ ಮೊಬೈಲ್ ತಗೋ, ಸ್ಕ್ರೀನ್ ಟಚ್ ಇರ್ಲಿ, ಆಂಡ್ರಾಯ್ಡ್ ಫೋನ್ ತಗೋ, ಆರಾಮಾಗಿ ನಿನಗೆಲ್ಲಾ ಆ ಯೂಟ್ಯೂಬ್, ವಾಟ್ಸಪ್, ಮತ್ತೇನ ಯಾವ ನೋಡ್ರಿ ಎಲ್ಲ ಅವೆಲ್ಲವೂ ನೀನ್ ನೋಡ್ತಾ ಹೋಗ್ಬಿಡು, ನಿನ್ನ ನಿದ್ರೇನೆ ಬರ್ಲ ಅಂತ ಹೇಳಿ ನಾನು. ಹಂಗ ಅದು ಆರೋಗ್ಯ ಚೆನ್ನಾಗಿ ಇರ್ತದ ಅಂತಕ್ಕಂಥ ನಾವಿಲ್ಲಿ ತಿಳ್ಕೋಬೇಕು ಅಂತಕ್ಕಂಥದ್ದು. ಸೊ ಇಲ್ಲಿ ನಿದ್ರೆ ಯಾಕಂತದ್ದು ಪ್ರಕೃತಿ ವರದಾನ. ಯಾಕೆ ನಾ ಹೇಳಿದ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಆ ನಿದ್ರೆಯಿಂದ ನಮಗ ಆರೋಗ್ಯ, ದೈಹಿಕ, ಮಾನಸಿಕ ಚೈತನ್ಯನ ಪಡ್ಕೋತೀವಿ. ಯಾವಾಗ ಆರೋಗ್ಯ ಪಡ್ತೀವೋ ಆ ಆರೋಗ್ಯದಿಂದ ನಮ್ಮ ಒಂದು ಆಧ್ಯಾತ್ಮಿಕ ಪ್ರಗತಿ ಸಾಧನೆ ಮಾಡ್ಲಿಕ್ಕ ಸಾಧ್ಯ ಅದ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಹೋಯ್ತಂದ್ರೆ ನಮ್ಮ ಒಂದು ಆಧ್ಯಾತ್ಮಿಕ ಪ್ರಗತಿ ಅಂತಕ್ಕಂಥದ್ದು ಹೋಗ್ತದ. ಶರೀರವನ್ನ ಸರಿಯಾಗಿ ಕಾಯ್ದುಕೊಳ್ಬೇಕಾದ್ರ ನಿದ್ರೆಯನ್ನ ನಾವು ಎಷ್ಟು ಸಮಯ ಮಾಡಕಷ್ಟು ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದು.